ಪಾಂಡವಪುರ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಬಯಸಿ ವಕೀಲ ಕಣಿವೆ ಯೋಗೇಶ್ ಅವರು ಚುನಾವಣಾ ಅಧಿಕಾರಿ ಕೆಎನ್ ನಾಗರಾಜು ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿ ಮತ್ತು ಚುನಾವಣಾ ಉಸ್ತುವಾರಿಗಳಾದ ಕೆ ಕಾಳೇಗೌಡ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಕಳೆದ 25 ವರ್ಷಗಳಿಂದಲೂ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಕಣಿವೆ ಯೋಗೇಶ್ ಅವರು ಇದೇ ಪ್ರಥಮ ಬಾರಿಗೆ ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಬಯಸಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಆ ಮೂಲಕ ಏಪ್ರಿಲ್ 26ರಂದು ನಡೆಯಲಿರುವ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ. ಖ್ಯಾತ ವಕೀಲರು TAPCMS ನಿರ್ದೇಶಕರು ಆಗಿರುವ ಕಣಿವೆ ಯೋಗೇಶ್ ಲಾಯರ್ಸ್ ಸಿಟಿಜನ್ಸ್ ಫಾರ್ ಜಸ್ಟಿಸ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಹುಮುಖ ಪ್ರತಿಭೆ ಹೊಂದಿರುವ ಕಣಿವೆ ಯೋಗೇಶ್ ಜನಪದ, ಪೌರಾಣಿಕ ನಾಟಕದಲ್ಲಿ ಅಭಿನಯ, ಹಾಸ್ಯ, ಏಕಪಾತ್ರ ಅಭಿನಯ ಹಾಗೂ ಸ್ಥಳದಲ್ಲೇ ಹಾಡು ರಚನೆ ಮಾಡುವಲ್ಲಿ ನಿಸ್ಸೀಮರಾಗಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ವಕೀಲರಾದ ಗೌಡಗೆರೆ ಸುರೇಶ್, ಶ್ರೀಧರ್ ಮೂರ್ತಿ, ಸಂತೋಷ್ ಇತರರಿದ್ದರು. ಗೌರವಾನ್ವಿತ ಪಾಂಡವಪುರದ ಇತಿಹಾಸದಲ್ಲಿ ಒಂದು ಕುಂತಿ ಬೆಟ್ಟ, ಒಂದು ಕೆರೆತಣ್ಣೂರು, ಆರ್ತಿಪುರದ ಹಾಲ್ಯದೇವಿ ಮತ್ತು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ES ವೆಂಕಟರಾಮಯ್ಯ ಮತ್ತು ಹಲವಾರು ರೈತಪರ ಚಳುವಳಿಗಾರರಿಂದ ಹೊಂದಿರತಕ್ಕಂಥ ಈ ಪಾಂಡವಪುರ ಈ ಕ್ಷೇತ್ರ ಇವತ್ತು ಭಾಳಷ್ಟು ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು. ಜೊತೆಗೆ ರೈತಾಪಿ ವರ್ಗ ಮತ್ತು ಹಿಂದುಳಿದ ವರ್ಗ ಮತ್ತು ಎಲ್ಲ ಸರ್ವ ಜನಾಂಗ, ಸರ್ವಧರ್ಮ, ಸರ್ವ ಜಾತಿಗಳನ್ನು ಒಗ್ಗೂಡಿಸಿ ಇವತ್ತು ಅಭಿವೃದ್ಧಿ ಹೊಂದಲಿಕ್ಕೋಸ್ಕರವಾಗಿ 1998ನೇ ಇಸ್ವಿಯಿಂದ ಕೂಡ ಇಲ್ಲಿ ಒಂದು ನ್ಯಾಯಾಲಯ ಸ್ಥಾಪನೆಯಾಗಿದೆ. ಈ ನ್ಯಾಯಾಲಯ ಸ್ಥಾಪನೆಯಾಗಿ ವಕೀಲರ ಸಂಘ ಕೂಡ ಇಲ್ಲಿ ಒಂದು ನೋಂದಣಿಯಾಗಿ ಇದುವರೆಗೂ ಕೂಡ ಎಲ್ಲರೂ ಕೂಡ ಹಿಂದೆ ಇದ್ದಂಥ ಆಳ್ವಿಕೆ ಮಾಡಿರ್ತಕ್ಕಂಥ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಆಡಳಿತ ಮಂಡಳಿ ಅಭಿವೃದ್ಧಿ ಕಾರ್ಯ ಮಾಡೋ ಮುಖಾಂತರವಾಗಿ ಈ ಕೋರ್ಟನ್ನು ಹೊಸದಾಗಿ ಆಧುನೀಕರಣಗೊಳಿಸೋ ಮುಖಾಂತರವಾಗಿ ಮತ್ತು ಇಲ್ಲಿರ್ತಕ್ಕಂಥ ಏನು ನಮ್ಮದು ನಿಲ್ದಾಣ ಏನಿದೆ, ಕಾರಿನ ಪಾರ್ಕಿಂಗ್ ಅದನ್ನೆಲ್ಲ ಮಾಡೋ ಮುಖಾಂತರವಾಗಿ ಹಿಂದೆ ಇದ್ದಂಥವ್ರು ಎಲ್ಲ ಕೆಲಸ ಮಾಡಿದ್ದಾರೆ. ಈಗ ನಾವು ಕೂಡ ಆಕಾಂಕ್ಷಿತರಾಗಿ ಒಂದು 20 ವರ್ಷಗಳ ಕಾಲ ಒಂದು ವಕೀಲ ವೃತ್ತಿ ಮಾಡೋ ಮುಖಾಕಾಂಕ್ಷೆಗಳನ್ನ ಇಟ್ಕೊಂಡು ನಮ್ಮ ವಕೀಲ ಎಲ್ಲ ಸಹೃದಯಿ ಕಾನೂನು ತಜ್ಞರು ಕೂಡ ನಮಗೆ ಒಂದು ಬೆಂಬಲಿಸ್ತಾರೆ ಅಂತಕ್ಕಂಥ ಆಶೆಗಳನ್ನ ಇಟ್ಕೊಂಡು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಕಾನೂನು ತಜ್ಞರು, ಬುದ್ಧಿಜೀವಿಗಳು ಮತ್ತು ಎಲ್ಲರೂ ಕೂಡ ಇಲ್ಲಿರೋದ್ರಿಂದ ನಮಗೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಬೇಕು. ಮುಂದೆ ಕೂಡ ನಾವು ನೀವು ಹೇಳ್ಕೊಟ್ಟ ದಾರಿನಲ್ಲಿ, ಹಿರಿಯ ಮತ್ತು ಕಿರಿಯ ವಕೀಲರು ಹೇಳ್ಕೊಟ್ಟ ದಾರಿನಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.